ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ. ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತೊಂದು ಸ್ಪೆಷಲ್ ವಿಡಿಯೋದಲ್ಲಿ ಒಂದು ವಿಂಟರ್ ಡ್ರಿಂಕ್ನ ರಿವ್ಯೂ ಮಾಡೋಣ. ಏನಪ್ಪ ಇದು ವಿಂಟರ್ ಡ್ರಿಂಕ್ ಅಂತ? ಹೌದು, ವಿಂಟರ್ ಡ್ರಿಂಕ್ ಅಂದರೆ ಬ್ರ್ಯಾಂಡಿ ಕಂಡ್ರೆ ಬೇರೆ ಏನೂ ಅಲ್ಲ. ನಾನು ಇವತ್ತು ತೊಗೊಂಬಂದಿರೋ ಬ್ರ್ಯಾಂಡು ಮಾರ್ಫಸ್. ಹಾಗಿದ್ದರೆ ಈ ಮಾರ್ಫಸ್ಸು, ಈ ಬ್ರ್ಯಾಂಡಿನ ಯಾಕೆ ವಿಂಟರಲ್ಲೇ ಕುಡಿತಾರೆ? ಹಾಗೆ ಬ್ರ್ಯಾಂಡಿ ಅಂತ ಹೆಸರು ಹೇಗೆ ಬಂತು? ಬ್ರ್ಯಾಂಡಿನ ಹೇಗೆ ಮಾಡ್ತಾರೆ? ಈ ಬಾಟಲ್ ಯಾಕೆ ಉಲ್ಟಾ ಇಟ್ಟಿದ್ದೀನಿ ನಿಮಗೆ ಗೊತ್ತಾ? ಬನ್ನಿ, ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ಬ್ರ್ಯಾಂಡಿ ಬಗ್ಗೆ ಮಾತಾಡೋಣ. ಬ್ರ್ಯಾಂಡಿ ಅಂತ ಹೆಸರು ಹೇಗೆ ಬಂತು? ಬ್ರ್ಯಾಂಡಿ ಅಂತ ಹೆಸರು ಬಂದಿದ್ದು ಒಂದು ಡಚ್ ವರ್ಡಿಂದ. ಅದು ಬರ್ನ್ಟ್ ವೈನ್ನ ಬ್ರ್ಯಾಂಡಿ ಅಂತ ಮಾಡಿಕೊಂಡ್ರು. ಹಾಗೆ ಮಾರ್ಫಸ್ ಮೀನಿಂಗ್ ಗೊತ್ತಾ? ಮಾರ್ಫಸ್ ಮೀನಿಂಗು ಗ್ರೀಕಲ್ಲಿ ಗಾಡ್ ಆಫ್ ಡ್ರೀಮ್ಸ್ ಅಂತ. ಸೊ ಹಾಗೆ ಈ ಮಾರ್ಫಸ್ ಬಾಟಲ್ ಯಾಕೆ ಉಲ್ಟಾ ಇದೆ ಗೊತ್ತಾ? ಈ ಮಾರ್ಫಸ್ ಬಾಟಲ್ ಆ್ಯಕ್ಚುಲಾಗಿ ನೋಡೋಕ್ಕೆ ಬ್ರ್ಯಾಂಡಿ ಗ್ಲಾಸ್ ಥರನೇ ಇದೆ. ಸೊ ಅದನ್ನು ಉಲ್ಟಾ ಮಾಡಿದ್ರೆ ನಮ್ಮ ಬ್ರ್ಯಾಂಡಿ ಬಾಟಲ್ ಬರುತ್ತೆ. ಸೊ ಈ ಥರ ಉಲ್ಟಾ ಮಾಡಿದ್ರೆ ನಮ್ಮ ಬ್ರ್ಯಾಂಡಿ ಗ್ಲಾಸ್ ಶೇಪಲ್ಲೇ ಈ ಬಾಟಲ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಹಾಗಿದ್ರೆ ಯಾರಪ್ಪ ಇದು ಮ್ಯಾನುಫ್ಯಾಕ್ಚರ್ ಮಾಡೋದು? ಇದು ಮ್ಯಾನುಫ್ಯಾಕ್ಚರ್ ಮಾಡೋದು ರೇಡಿಕೋ ಕೈತಾನ್. ಸೊ ಇವರು ತುಂಬಾ ಲಿಕ್ಕರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವ್ರದ್ರಲ್ಲಿ ಒನ್ ಆಫ್ ದಿ ಫೇಮಸ್ಸು ಈ ಮಾರ್ಫಸ್ ಬ್ರ್ಯಾಂಡಿಗಳಲ್ಲಿ ಇಂಡಿಯಾದಲ್ಲಿ ಟಾಪ್ ಸೆಲ್ಲಿಂಗ್ ಬ್ರ್ಯಾಂಡಿಗಳಲ್ಲಿ ಈ ಮಾರ್ಫಸ್ ಬ್ರ್ಯಾಂಡಿ ಕೂಡ ಒನ್ ಆಫ್ ದಿ ಬ್ರ್ಯಾಂಡಿ ಅಂತಲೇ ಹೇಳ್ಬೋದು. ತುಂಬ ಜನ ಇಷ್ಟಪಟ್ಟು ಕುಡಿಯೋ ಬ್ರ್ಯಾಂಡಿ ಅಂದರೆ ಇದು ಅಂತ ಹೇಳ್ಬೋದು. ಹಾಗಿದ್ರೆ ಈ ಬ್ರ್ಯಾಂಡಿ ಹೇಗಪ್ಪ ಮಾಡ್ತಾರೆ? ಬ್ರ್ಯಾಂಡಿ ಮಾಡೋದು ಗ್ರೇಪ್ಸಿಂದ. ಇದಕ್ಕೆ ಮೊದಲು ಬರ್ನ್ಟ್ ವೈನ್ ಅಂತ ಹೇಳ್ತಾ ಇದ್ರು. ಯಾಕೆ ಅಂದರೆ ವೈನ್ನ ಡಿಸ್ಟಿಲ್ ಮಾಡಿ ಆಮೇಲೆ ಮೆಚ್ಯೂರ್ ಮಾಡಿ ಬಾಟ್ಲಿಂಗ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಬ್ರ್ಯಾಂಡಿ ಅಂತ ಹೇಳಿ ಕರೀತಾರೆ. ಹಾಗೆ ಫ್ರೆಂಡ್ಸ್, ನೀವೆಲ್ಲ ಬ್ರ್ಯಾಂಡಿ ಬಾಟಲ್ಗಳಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ವಿಸ್ಕಿ ಥರ ಯಾವುದ್ರಲ್ಲೂ ಏಜ್ ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಯಾಕೆ ಅಂದರೆ ಬ್ರ್ಯಾಂಡಿಗೆ ಡಿಫ್ರೆಂಟಾಗಿ ಏಜ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಬ್ರ್ಯಾಂಡಿಲಿ ಯಾವ್ಯಾವ ಥರ ಏಜ್ ಸ್ಟೇಟ್ಮೆಂಟ್ ಇರುತ್ತೆ ಅಂತ. ಹಾಗೆ VSOP ಮತ್ತು ಎಕ್ಸೋ ಬ್ರ್ಯಾಂಡಿ ಇದೆ, AC ಬ್ರ್ಯಾಂಡಿ ಇದೆ. ಸೊ ಇದು ಬಂದು ಎಕ್ಸೋ ಬ್ರ್ಯಾಂಡಿ. ಎಕ್ಸೋ ಅಂದರೆ ಎಕ್ಸ್ಟ್ರಾ ಓಲ್ಡ್ ಅಂತ. ಇದು ಮಿನಿಮಮ್ 6 years ಮೆಚ್ಯೂರ್ ಆಗಿರೋ ಬ್ರ್ಯಾಂಡಿಗಳಿಗೆ ಎಕ್ಸೋ ಬ್ರ್ಯಾಂಡಿ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಹಾಗೆ ತುಂಬ ಜನಕ್ಕೆ ಈ ಮಾರ್ಫಸ್ ಬ್ರ್ಯಾಂಡಿ ಇಷ್ಟ ಆಗುತ್ತೆ. ಹಾಗೆ ಮ್ಯಾನ್ಷನ್ ಹೌಸ್ ಕೂಡ ತುಂಬಾ ಇಷ್ಟ ಆಗುತ್ತೆ. ಪ್ರೈಸ್ ರೇಂಜಲ್ಲಿ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ. ಹಾಗೆ ಮ್ಯಾನ್ಷನ್ ಹೌಸ್ ತುಂಬಾ ಚೀಪಾಗಿ ಸಿಗುತ್ತೆ. ಹಾಗಿದ್ರೆ ಇಷ್ಟು ಕಡಿಮೆ ಬೆಲೆಗೆ ಈ ಎಕ್ಸೋ ಬ್ರ್ಯಾಂಡಿ ಕೊಡ್ತಿದ್ದಾರಾ? ಸೊ ತುಂಬ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. ತುಂಬಾ ಕಾಸ್ಟ್ಲಿ ಲಿಕ್ಕರ್ಸ್ ಇದ್ದರೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೋಬಿಟ್ಟಿರ್ತಾರೆ. ಸೊ ತುಂಬ ಕಾಸ್ಟ್ಲಿ ಲಿಕ್ಕರ್ಗಳು ತುಂಬ ಕೆಟ್ಟದಾಗಿರುತ್ತೆ. ಇದು ಒಂದು ಎಕ್ಸೋ ಬ್ರ್ಯಾಂಡಿ. ಸೊ ತುಂಬ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, ಇದು ಫುಲ್ 6 years ಓಲ್ಡ್ ಮೆಚ್ಯೂರ್ ಆಗಿರೋ ಬ್ರ್ಯಾಂಡಿನೇ ಫಿಲ್ ಮಾಡಿ ಕೊಟ್ಟಿದ್ದಾರೇನೋ ಅನ್ನೋ ಥರ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇದರಲ್ಲಿ 6 to 10% ಅಷ್ಟೇ 6 years ಓಲ್ಡ್ ಮೆಚ್ಯೂರ್ ಆಗಿರೋ ಬ್ರ್ಯಾಂಡಿನ ಮಿಕ್ಸ್ ಮಾಡಿರ್ತಾರೆ. ಹಾಗೆ ನಾನು ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಕೂಡ ಓದ್ತೀನಿ, ನೀವು ಬಾಕ್ಸ್ನ ನೀವು ನೋಡ್ಬೋದು. ಸೊ ಇವ್ರ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ, ಇದರಲ್ಲಿ ಡಿಮಿನರಲೈಸ್ ವಾಟರು, ಸ್ಪಿರಿಟ್, ಗ್ರೈನ್ ನ್ಯೂಟ್ರಲ್ ಯೂಸ್ ಮಾಡಿದ್ದಾರೆ. ಮೆಚ್ಯೂರ್ಡ್ ಗ್ರೇಪ್ಸ್ನ ಕೂಡ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನ್ಯಾಚುರಲ್, ಐಡೆಂಟಿಕಲ್ ಆ್ಯಂಡ್ ಆರ್ಟಿಫಿಷಿಯಲ್ ಬ್ರ್ಯಾಂಡಿ ಫ್ಲೇವರಿಂಗ್ ಕೂಡ ಯೂಸ್ ಮಾಡಿದ್ದಾರೆ. ನ್ಯಾಚುರಲ್ ಕಲರ್ 150A ಅನ್ನೋ ಕಲರ್ನ ಕೂಡ ಇವರು ಯೂಸ್ ಮಾಡಿದ್ದಾರೆ. ಹಾಗಾಗಿ ಇದನ್ನು ಎಕ್ಸೋ ಅಂತ ಹೇಳಿ ಕರೆಯೋಕ್ಕಾಗಲ್ಲ, ಬಟ್ ಅವ್ರ ಕಂಪ್ನಿಯವರು ಇದನ್ನು ಎಕ್ಸೋ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಅವರು ಮೆನ್ಷನ್ ಮಾಡಿದ್ದಾರೆ ಇದೊಂದು ಬ್ಲೆಂಡೆಡ್ ಪ್ರೀಮಿಯಂ ಬ್ರ್ಯಾಂಡಿ. ಸೊ ಬ್ಲೆಂಡೆಡ್ ಅಂತ ಹೆಸರು ಬಂದ ಮೇಲೆ ಗೊತ್ತಾಯ್ತಲ್ಲ, ನೀವು ಹೇಗೆ ಬ್ಲೆಂಡೆಡ್ ವಿಸ್ಕಿನ ಕುಡಿತೀರೋ ಹಾಗೆ ಇದು ಬ್ಲೆಂಡೆಡ್ ಬ್ರ್ಯಾಂಡಿ ಆಗಿರುತ್ತೆ. ಸೊ ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಟೇಸ್ಟಿಂಗಲ್ಲಿ ತಿಳ್ಕೊಳ್ಳೋಣ. ಇದರ ಟೇಸ್ಟು, ಪ್ರೈಸು, ಇದು ನಿಜವಾಗ್ಲೂ ವರ್ತ್ ಇದೆಯಾ ತೊಗೊಳ್ಳೋದು ಇಷ್ಟು ಕಾಸ್ಟ್ಲಿ ಬ್ರ್ಯಾಂಡಿನ? ಬನ್ನಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಲೋಟಕ್ಕೆ ಹಾಕೊಳ್ಳೋಕೆ ಮುಂಚೆ ಬಾಟಲ್ನ ನಿಮಗೆ ನೀಟಾಗಿ ಒಂದ್ಸರಿ ತೋರಿಸ್ತೀನಿ. ಸೊ ಬಾಟಲ್ನ ನೀವು ನೋಡ್ಬೋದು, ಆಲ್ಮೋಸ್ಟು ಬ್ರ್ಯಾಂಡಿ ಶೇಪ್ ಗ್ಲಾಸಲ್ಲೇ ಮಾಡಿದ್ದಾರೆ. ಹಾಗೆ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಮಾರ್ಫಸ್ ಎಕ್ಸೋ, ಹಾಗೆ ಬ್ಲೆಂಡೆಡ್ ಪ್ರೀಮಿಯಂ ಬ್ರ್ಯಾಂಡಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿದೆ. ಬನ್ನಿ ಒಂದು ತಟ್ಟಿ ಹಾಕ್ಕೊಳ್ಳೋಣ ಹೇಗಿದೆ ಅಂತ. ಹಾಗೆ ಫ್ರೆಂಡ್ಸ್, ಇದನ್ನು ಒಂದು ಬ್ರ್ಯಾಂಡಿ ಶೇಪ್ ಗ್ಲಾಸಲ್ಲೇ ಮಾಡಿದ್ದಾರೆ. ಸೊ ಈ ಥರ ಇಟ್ಕೊಂಡ್ರೆ ಒಂದು ಬ್ರ್ಯಾಂಡಿ ಗ್ಲಾಸ್ ಹೇಗೆ ಬರುತ್ತೋ ಸೇಮ್ ಅದೇ ಡಿಸೈನಲ್ಲಿ
ಇದನ್ನು ಮಾಡಿದ್ದಾರೆ. ಸೊ ನಾನು ಇವಾಗ ನಾರ್ಮಲಾಗಿ ಇಡ್ತೀನಿ. ಹಾಗಿದ್ರೆ ಬನ್ನಿ ಇದರ ಕಲರು ಟೇಸ್ಟಿಂಗು ಎಲ್ಲ ಹೇಗಿದೆ ಅಂತ ನೋಡೋಣ. ಫಸ್ಟು ಸ್ಮೆಲ್ ನೋಡೋಣ. ಸ್ಮೆಲ್ ಮಾಡಿದಾಗ ನಿಮಗೆ ಸ್ಲೈಟಾಗಿ ಆಲ್ಕೋಹಾಲ್ ಹಿಂಟ್ ಇರುತ್ತೆ. ಹಾಗೆ ಇದರಲ್ಲಿ ಒಂಥರ ರೈಸಿನ್ ಸ್ಮೆಲ್ಲು ಅಂತೂ ಸಖತ್ತಾಗಿ ಬರುತ್ತೆ. ಸೊ ನಿಮಗೆ ಬ್ರ್ಯಾಂಡಿ ಅಂತ ಅಂದ್ರೇ ಸ್ವಲ್ಪ ಸ್ವೀಟ್ನೆಸ್ ಅಂತ ಅರ್ಥ. ಸೊ ಇದರಲ್ಲಿ ಗ್ರೇಪ್ಸ್ ಎಲ್ಲ ಯೂಸ್ ಮಾಡಿರ್ತಾರಲ್ಲ, ಸೊ ಇದರಲ್ಲಿ ಗ್ರೇಪ್ಸ್ಗಿಂತ ಇದನ್ನು ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ಒಣ ದ್ರಾಕ್ಷಿನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದರ ಟೇಸ್ಟು ನಿಮಗೆ ಸ್ವಲ್ಪ ಆ ಥರನೇ ಬರುತ್ತೆ. ಬನ್ನಿ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಚಿಯರ್ಸ್. ಫ್ರೆಂಡ್ಸ್, ಕುಡಿದಾಗ ನಿಮಗೆ ಆ ರೈಸನ್ಸ್ ಟೇಸ್ಟು, ಸ್ವಲ್ಪ ಕ್ಯಾರಮಲ್ ಹಿಂಟ್ ಇದೆ, ಸ್ಲೈಟಾಗೆ ಸ್ವೀಟ್ನೆಸ್ ಇದೆ, ಆಲ್ಕೋಹಾಲ್ ಹಿಂಟು ಗಂಟ್ಲಿಗೆ ಸರಿಯಾಗಿ ಕೊಡುತ್ತೆ. ಸೊ ಒಂದು ರೇಂಜಿಗೆ ಸ್ಮೂತಾಗಿದೆ, ಅಷ್ಟೊಂದು ಸ್ಮೂತಾಗಿಲ್ಲ, ಒಂದು ಓಕೆ ಸ್ಮೂತ್ನೆಸ್ ಇದೆ. ಹಾಗಾಗಿ ತುಂಬ ಜನ ಈ ಮಾರ್ಫಸ್ ಬ್ರ್ಯಾಂಡಿನ ಪ್ರಿಫರ್ ಮಾಡ್ತಾರೆ. ಹಾಗೆ ಇದರ ಪ್ರೈಸ್ ಎಷ್ಟಪ್ಪ ಅಂದರೆ 1748 rupees ಆಗುತ್ತೆ. ಇದು ಬ್ಯಾಂಗ್ಳೂರ್ MRP ಪ್ರೈಸಿಂಗು. ಸೊ ಇದು 750 ml. ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದರೆ 42.8%. ಆಲ್ಮೋಸ್ಟು ಇಂಡಿಯಾದಲ್ಲಿ ಸಿಗೋ ಎಲ್ಲ ಬ್ರ್ಯಾಂಡಿಗಳ ಆಲ್ಕೋಹಾಲ್ ಪರ್ಸೆಂಟೇಜು 42.8. ಇವಾಗ ಹೊಸದಾಗಿ ಬರ್ತಾ ಇರೋ ಲಿಕ್ಕರ್ಸು ನಿಮಗೆ ಅಮೃತ್ ಫ್ಯೂಷನ್ನು, ಮಾಲ್ಟು, ಸೊ ಈ ಥರ ಬ್ರ್ಯಾಂಡ್ಗಳಲ್ಲಿ ನಿಮಗೆ ಆಲ್ಮೋಸ್ಟು 50% ABV ಕೊಡ್ತಿದ್ದಾರೆ. ಸೊ ನಮ್ಮ ಗೌರ್ಮೆಂಟ್ ಹೇಗೆ ಅಲೋ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ನೀವು ಬೇರೆ ಕಂಟ್ರಿಗಳೆಲ್ಲ ಬೈ ಮಾಡ್ತೀನಿ ಅಂದರೆ ಅಪ್ ಟು 95% ಆಲ್ಕೋಹಾಲ್ ಇರೋ ಲಿಕ್ಕರ್ಗಳು ಸಿಗುತ್ತೆ. ಇಂಡಿಯಾದಲ್ಲಿ 42.8 ಸಾಕಪ್ಪ, ಇದನ್ನು ಕುಡಿದ್ರೆ ಜನನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಇನ್ನು 80% 90% ಎಲ್ಲ ಕೊಟ್ಬಿಟ್ರೆ ಆಮೇಲೆ ತುಂಬ ಕಷ್ಟ ಆಗ್ಬಿಡುತ್ತೆ ಅಂತ ನಮ್ಮ ಗೌರ್ಮೆಂಟು ಈ ಥರ ನಾರ್ಮ್ಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಫ್ರೆಂಡ್ಸ್, ಒಂದು ಬ್ರ್ಯಾಂಡಿ ಗ್ಲಾಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಾಗಿ ಬ್ರ್ಯಾಂಡಿ ಗ್ಲಾಸ್ ಎಲ್ಲ ತುಂಬಾ ದೊಡ್ಡದಿರುತ್ತೆ. ಸೊ ನಾನು ಬ್ರ್ಯಾಂಡಿ ಗ್ಲಾಸಲ್ಲಿ ಹೇಗೆ ಕುಡಿಯೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಬ್ರ್ಯಾಂಡಿ ಗ್ಲಾಸು ಬೇಸು ಇನ್ನೂ ಸ್ವಲ್ಪ ದೊಡ್ಡದಾಗಿರುತ್ತೆ. ನಾವು ಈ ಥರ ಗ್ಲಾಸ್ನ ಇಟ್ಕೊಂಡಾಗ ನಮ್ಮ ಕೈಯಲ್ಲಿರೋ ಹೀಟು ಈ ಬ್ರ್ಯಾಂಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆವಾಗ ಆಲ್ಕೋಹಾಲು ಹಾಗೆ ಫ್ಲೇವರ್ಸ್ ಎದ್ದೋಳುತ್ತೆ. ಸೊ ಈ ಥರ ಬ್ರ್ಯಾಂಡಿನ ಕುಡಿಯೋದು. ಸೊ ಚೆನ್ನಾಗಿರುತ್ತೆ. ಬಟ್ ಆ್ಯಕ್ಚುಲಾಗಿ ದೊಡ್ಡ ಗ್ಲಾಸ್ ಇದ್ದಾಗ ನೀವು ಇದೇ ಥರ ಇಟ್ಕೋಬೋದು. ಸೊ ನಿಮ್ಮ ಕೈಯಲ್ಲಿರೋ ಹೀಟೆಲ್ಲ ಆ ಬ್ರ್ಯಾಂಡಿಗೆ ಹೋಗುತ್ತೆ. ಸೊ ಒಂಥರ ಬಿಸಿಯಾಗಿ ಫ್ಲೇವರ್ಸು ನಿಮಗೆ ಆಚೆ ಬರುತ್ತೆ. ಅದೇ ಥರನೇ ಈ ಬ್ರ್ಯಾಂಡಿ ಗ್ಲಾಸು ಯೂಸ್ ಮಾಡೋದು. ಸೊ ಹಾಗಾಗಿನೇ ಒಂದೊಂದು ವಿಸ್ಕಿ, ಒಂದೊಂದು ಲಿಕ್ಕರ್ಗೂ ಕೂಡ ಅವ್ರದ್ದೇ ಆದಂಥ ಒಂದು ಗ್ಲಾಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಇದೇ ಗ್ಲಾಸಲ್ಲೇ ಕುಡಿಬೋದು. ನಂತರ ಬ್ರ್ಯಾಂಡಿ ಗ್ಲಾಸ್ ಇದ್ದರೆ ಬ್ರ್ಯಾಂಡಿ ಗ್ಲಾಸಲ್ಲಿ ತೊಗೊಂಡು ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಈ ಮಾರ್ಫಸ್ ಎಕ್ಸೋ ಬ್ರ್ಯಾಂಡಿ. ಒಂದು ರೇಂಜಿಗೆ ಚೆನ್ನಾಗಿದೆಯಪ್ಪ. ತುಂಬಾ ಲೋಕಲ್ ಬ್ರ್ಯಾಂಡಿ ಕುಡಿಯೋದು ಬೇಡ, ಒಂಚೂರು ಲೆವೆಲ್ ಜಾಸ್ತಿ ಇರೋದು ಕುಡಿಯೋಣ ಅನ್ನೋರು ಈ ಮಾರ್ಫಸ್ ಬ್ರ್ಯಾಂಡಿಗೆ ಹೋಗ್ಬೋದು. ಎರಡೂ ಒಂದೇ, ಏನು ಅಂಥ ದೊಡ್ಡ ಚೇಂಜಸ್ ಇಲ್ಲ. ಅದರಲ್ಲಿ ಪ್ರೈಸ್ ಒಂದೇ ಡಿಫ್ರೆನ್ಸು. ಹಾಗೆ ಇದರಲ್ಲಿ ಸ್ವಲ್ಪ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸು ಜಾಸ್ತಿ ಹಾಕಿರೋದ್ರಿಂದ ನಿಮಗೆ ಸ್ಮೂತಿಂಗ್ ಟೇಸ್ಟ್ ಸಿಗುತ್ತೆ ಅಷ್ಟೇ. ಸೊ ಹಾಗಾಗಿ ನೀವು ಇದನ್ನು ಪ್ರಿಫರ್ ಮಾಡ್ಬೋದು. ಹಾಗೆ ಇವಾಗ ಚಳಿಗಾಲ ಬೇರೆ, ಇದನ್ನು ನೀವು ತೊಗೊಂಡ್ರೆ ತುಂಬಾ ಆರಾಮಾಗಿ ಇರುತ್ತೆ. ಹಾಗೆ ಇದನ್ನು ತುಂಬ ಜಾಸ್ತಿನೂ ಕೂಡ ಕುಡಿಯೋಕ್ಕೆ ಹೋಗಬಾರ್ದು. ಇದು ತುಂಬ ಜಾಸ್ತಿ ಕುಡಿದ್ರೆ ಜಾಸ್ತಿ ನಿದ್ದೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬ್ರ್ಯಾಂಡಿನ 1 ಇಲ್ಲ 2 ಪೆಗ್ಗಿಗೆ ಸ್ಟಾಪ್ ಮಾಡಿ. ಆವಾಗ ನಿಮಗೆ ತುಂಬ ಒಳ್ಳೆ ನಿದ್ದೆ ಸಿಗುತ್ತೆ. ಓವರಾಗಿ ಕುಡಿದ್ಬಿಟ್ರೆ ಇರೋ ನಿದ್ದೆನೂ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಯಾವುದೇ ಕುಡಿದ್ರೂ ಲಿಮಿಟಲ್ಲಿ ಕುಡಿಬೇಕಾಗತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡ್ರಪ್ಪ. ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?